ಕೊನೆಯದಾಗಿ ಮೀನರಾಶಿಗೆ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಚಾಲನೆ ಆಗ್ತದೆ. ಚತುರ್ಥದಲ್ಲಿ ರವಿಯ ಸಂಚಾರ, ಪಂಚಮದಲ್ಲಿ ರವಿಯ ಸಂಚಾರ ಒಳ್ಳೆಯದಾಗ್ತದೆ. ಜನ್ಮಶನಿಯ ಬಾಧೆ ಆಲ್ರೆಡಿ ಇದ್ದೇ ಇರ್ತದೆ, ಅದೇನು ಸದ್ಯಕ್ಕೆ ಪರಿಹಾರ ಆಗೋದಲ್ಲ. ಗುರುವಿನ ಅನುಕೂಲ ಇತ್ಯಾದಿ, ಶುಕ್ರ ಗುರುವಿನ ಅನುಕೂಲಗಳಿದ್ದರೆ ಜೀವನ ಹೇಗೋ ನಡ್ಕೊಂಡು ಹೋಗ್ತದೆ. ಹಾಗಾಗಿ ಅಂಥ ಚಿಂತೆ ಮಾಡಬೇಡಿ. ವ್ಯಯದ ರಾಹುವಿನ ಒಂದು ವಿಷಯದಲ್ಲಿ ನಾನು ಹೋದ ತಿಂಗಳು ಹೇಳಿದ್ದೀನಿ. ವ್ಯಯದ ರಾಹುವಿನ ವಿಷಯದಲ್ಲಿ ಆದಷ್ಟು ಮಾನಸಿಕವಾಗಿ ಶಾಂತಿಯನ್ನು ತರ್ತಕ್ಕಂತಹ ನಾಮಸ್ಮರಣೆ, ನಾಮಜಪ, ವಿಷ್ಣುವಿನ ಪೂಜೆ, ರುದ್ರಾಭಿಷೇಕ, ಈ ಥರದ ಒಂದು ದೇವರ ಸೇವೆಯನ್ನು ಸಮಯ ಆದಾಗೆಲ್ಲ ನಾವು ಎಷ್ಟು ಮಾಡ್ತೀವೋ, ರಾಹು ಮಾತ್ರ ಅಲ್ಲ, ಯಾವುದೇ 12ನೇ ಮನೆಯಲ್ಲಿರ್ತಕ್ಕಂಥ ಪಾಪಗ್ರಹ ಇದ್ದಾಗ ನಾವು ಹೆಚ್ಚು ನಾಮಸ್ಮರಣೆ, ದೇವತಾ ಸೇವೆಯನ್ನು ಮಾಡಿದರೆ, ಸಮಯ ಆದಾಗೆಲ್ಲ ಮಾಡಿದರೆ ಎಲ್ಲವೂ ಆ ದೋಷವು, ವ್ಯಯದ ದೋಷವು ಪರಿಹಾರ ಆಗ್ತದೆ. ಮೀನರಾಶಿಯವರಿಗೆ ಆದಾಯದಲ್ಲಿ ಸ್ವಲ್ಪ ಕೊರತೆ ಆದೀತು, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಒಳ್ಳೆಯದಾಗ್ತದೆ. ದುರ್ಗಾ ವಿನಾಯಕರ ಒಂದು ಅರ್ಚನೆಯನ್ನು ಮತ್ತು ಪ್ರದಕ್ಷಿಣಾ ನಮಸ್ಕಾರಗಳನ್ನು ಕೂಡ ಮೀನರಾಶಿಯವರು ಆಗಾಗ ಮಾಡ್ತಾ ಹೋಗಬೇಕು. ಇಷ್ಟು ಜುಲೈ ತಿಂಗಳ 2025ರ ಮಾಸ ಭವಿಷ್ಯ ಮತ್ತು ರಾಶಿ ಭವಿಷ್ಯ ಆಗಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.